ಬಂದಾಗ ಮಾಡಿಕೊಳ್ಳೋದು ಅಂದ್ರೆ ನಾವು ಸಂಬಳ ತಗೊಳ್ಳೋದು ಅವರು ಅಡಿಗೆ ಬೆಳಗ್ಗೆ ಮಧ್ಯಾಹ್ನ ಒಬ್ಬರು ಇಬ್ರು ಬಂದು ತಿಂಡಿ ಮಾಡ್ತಾರೆ, ಮತ್ತೆ ಅವ್ರಾದ್ರೆ ಸಂಜೆ ಒಂದು ಇಬ್ರು ಬಂದು ಊಟ ಮಾಡೋದು ಸಂಬಳ ಕೊಡೋದು ಆ ತರ ಮಾಡ್ತಾರೆ ಸರ್. ಅಂದ್ರೆ ಕಂಟಿನ್ಯೂಸ್ ಬೆಳಗ್ಗೆಯಿಂದ ಬಂದು ಸಂಜೆ ಯಾರು ನೋಡಿಲ್ಲ ಕಾಲೇಜ್ ಹೋಗಿ ಅಟೆಂಡೆನ್ಸ್ ಕೊಡಲಿಲ್ಲ ಅಂದ್ರೆ ಏನಾಗ್ತದೆ? ನೀವು ತಿನ್ನೋದು ಕಡಿಮೆ ಆಗ್ತದೆ. ಸ್ಟೂಡೆಂಟ್ ಕಮಿಟಿ ಯಾಕೆ ಮಾಡಿಲ್ಲ? ಸಾಮಾನು ಸ್ಟೂಡೆಂಟ್ ಮೂಲಕನೇ ಬಳಸಬೇಕು ಅಂತ ಇರೋದು. ರಿಜಿಸ್ಟರ್ ಇರಬೇಕು, ದಿನ ಎಷ್ಟೆಷ್ಟು ಇದಿಷ್ಟಿಟ್ಟಿಲ್ಲ. ನಿಮ್ಮ ಮಕ್ಕಳುಗಳು ಗೊತ್ತಾಯ್ತಾ ಏನೇನೈತೆ ಅಂತ? ಅಂದ್ರೆ ಏನು ಈಗ ನಾವು ಎಷ್ಟೇ ತಿನ್ನೋಣ, 30% ತಿನ್ನೋಣ, 40% ತಿನ್ನೋಣ, 50% ತಿನ್ನ, ಎಷ್ಟು ಪರ್ಸೆಂಟ್ ತಿಂತೀರಿ ನೀವು? ಈಗ ಅವನ 400 ಹೇಳ್ದ, ಅವ್ನು 400 ಇಡ್ಲಿ ಅಂತ ಹೇಳ್ದ, ನೀವು 650. ನಿಮ್ಮ ಪ್ರಕಾರ 650 ಇಡ್ಲಿ ತಿಂತಿದ್ದೀರಿ, ಅಲ್ಲಿ 400. ಸೊ ಮಾಡೋರಿಗೆ ಕೊಡೋರಿಗೆ ಒಂದಕ್ಕೊಂದು ತಾಳೆನೇ ಇಲ್ಲ ಅಲ್ವಾ? ಸ್ಟೂಡೆಂಟ್ ಕಮಿಟಿ ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಕೊಡ್ಬೇಕಾದ್ರೆ ಒಬ್ಬರು ನೋಡ್ಕೋಬೇಕು, ಮಧ್ಯಾಹ್ನ ಎಷ್ಟು ಕರೀತಿಲ್ವಲ್ಲ ನಮ್ಗೆ, ಅವ್ರು ಯಾವ್ದು ಆಗ್ತಾರೆ ನಮ್ಗೆ ಗೊತ್ತಿಲ್ವಲ್ಲ. ಕೇಳಬೇಕು. ಸ್ಪೋರ್ಟ್ಸ್ ಏನು ತೆಗೆದುಕೊಳ್ತಾ ಇಲ್ಲ, ಲೈಬ್ರರಿ ಇಲ್ಲ, ಕಂಪ್ಯೂಟರ್ ರೂಮ್ ಸ್ಪೋರ್ಟ್ಸ್ ಕಿಟ್ ಪ್ರೊಸೆಸ್ ಮಾಡಿದ್ರೆ ನಾನು ನೋಡಿಲ್ವ ಮಾಡಿರೋದು ಎಲ್ಲ ಆಯ್ತು ಅಷ್ಟೇ. ಚೆಕ್ ಮಾಡಿ ಹೆಡ್ ಕ್ವಾರ್ಟರ್ ಅಲ್ಲಿರೋ ನಿಮ್ಮ ಆಫೀಸ್ ಪಕ್ಕದಲ್ಲಿರೋರಿಗೆ ನೀವು ಸ್ಪೋರ್ಟ್ಸ್ ಕಿಟ್ ಕೊಟ್ಟಿಲ್ಲ ಅಂದ್ರೆ ಬೆಡ್ಶೀಟ್ ಕೊಟ್ಟಿಲ್ಲ, ಬೆಡ್ಶೀಟ್ ಕೊಟ್ಟಿಲ್ಲ ಬಿಡಿ, ನನ್ಗೆ ಗೊತ್ತಿಲ್ಲ. ಹಾಸ್ಕೆ ಕೊಟ್ಟಿಲ್ಲ, ಬೆಡ್ಶೀಟ್ ಕೊಟ್ಟಿಲ್ಲ. ನಾನು ಅದಕ್ಕೆ ನಾನು ಮಾತಾಡಕ್ಕೆ ಹೊರಗೆ ತೋರಿಸ್ಬೇಕು, ವಿಕೆಟ್ ತೋರಿಸ್ಬೇಕು. ನೀವೆಷ್ಟು ಸತ್ಯ ಹರಿಶ್ಚಂದ್ರ ಇದ್ದೀರಿ, ಅವನು ಸತ್ಯ ಹರಿಶ್ಚಂದ್ರ, ನೀವು ಸತ್ಯ ಹರಿಶ್ಚಂದ್ರ, ಇಲ್ಲ ಅವ್ರು ಸತ್ಯ ಹರಿಶ್ಚಂದ್ರ ಅಂತ ನೋಡೋದಕ್ಕೆ ಕೇಳ್ತಿದ್ರು. ಅವಳು 400 ಅಂತ ಒಪ್ಕೊಂಡ. 400ಗೆ ಎಷ್ಟು ಕೆಜಿ ಅಕ್ಕಿ ಹಾಕೋದು ಬಂದು 15 ಕೆಜಿ ಅಕ್ಕಿ ಹಾಕ್ತದೆ. 1 ಕೆಜಿ ಅಕ್ಕಿಗೆ ಎಷ್ಟಾಗ್ತದ ಅಂತ ಕೇಳಿದೆ. ಅವನು 20 ಅಲ್ಲ, ಅವಮ್ಮ 41. ಸೊ ಯಾರು ಮಾಡ್ತಾರೆ ಅಡುಗೆ ಅಂತ ತಗೋಬೇಕು ನಾನು? ಯಾರು ಮಾಡ್ತಾರೆ ಅಡುಗೆ? ಅವ್ನು ಮಾಡ್ತಾರಲ್ಲ. ಒಬ್ರು 20 ಹೇಳ್ತಾರೆ, ಅವ 15 ಅಂದ್ರೆ 300 ಆಯ್ತು. ಅವನು 20 ಅಂದ್ರೆ ಅವನು ಹೇಳೋ ಪ್ರಕಾರನೇ 1 ಕೆಜಿಗೆ 20 ಅಂದ್ರೆ ಎಷ್ಟಾಯ್ತು? 15 ಕೆಜಿಗೆ 300 ಆಯ್ತು. ಅವನ 400 ಮಾಡ್ತೀನಿ ಅಂತ, ನೀವು 4 ತಿಂದ್ರೆ 600 ಆಯ್ತು ಅಂತೀವಿ. ಈಗ ಯಾರು ಒಳ್ಳೆಯವರಲ್ಲಿ ಯಾರು ನಿಜವಾಗಿ ಮಾತಾಡೋದು ಅಂತ ಈಗ ಇದು ಕೋರ್ಟ್ ಮೆಟ್ರಿಕ್ ನಮಗೆಲ್ಲ ಬುದ್ಧಿ ಚೆನ್ನಾಗೈತೆ. ಮೆಟ್ರಿಕ್ ಅಂದ್ರೆ ಮಕ್ಕಳು ಎದಕ್ಕಂತ ಸ್ಟೂಡೆಂಟ್ ಕಮಿಟಿ ಹಾಕಿದ್ರೆ ನೀವು ಕೇಳಿದ್ರೆ ಸ್ಟೂಡೆಂಟ್ ಕಮಿಟಿ ಮಾಡಿ ಏನಿದೆ ಸರ್ಕುಲರ್ ಗೊತ್ತಾ? ಅಷ್ಟಿದೆ ಏನಿದೆ ಸರ್ಕುಲರ್? ಅಪ್ಪ ಅಮ್ಮ ಇಟ್ಟಿದ್ದಾರೆ ನಿಮ್ಮನ್ನ ಒಳ್ಳೆ ಎಲ್ಲ ಇಂಜಿನಿಯರ್ ಕಷ್ಟಪಟ್ಟು ಈಸಿ ಆಕಾರ ಸಿವಿಲ್ ಇಂಜಿನಿಯರಿಂಗ್ ಬೆಳಿಗ್ಗೆ ತಿಂಡಿ ಎಷ್ಟು ಜನ ತಿಂದ್ರೆ? ಇಷ್ಟ ಜನ ತಿಂದ್ರೆ ಅಥವಾ ಇನ್ನೊಂದು 10 ಜನ? ಜಾಸ್ತಿ ಬರಲ್ಲ. ಅವರೇಜ್ 25 ಜನ ಮಾಡಿದ್ರೆ 35 ಹೇಳ್ತಾರೆ.
ಏನಾಗ್ತಿದ್ದಪ್ಪ ಇಂಜಿನಿಯರಿಂಗ್ ಸರ್ ಥರ್ಡ್ ಇಯರ್. ಇಂಜಿನಿಯರಿಂಗಲ್ಲಿ ಇಯರ್ ಇಲ್ಲ ಥರ್ಡ್ ಇಯರ್ ಫಿಫ್ತ್ ಇಯರ್. ಅದು ಸೆಮ್ಮೇಳ ಸಾಕು ಇಯರ್ ಕೂಡ ಯಾವ ಸೆಮ್ ಏನಿಲ್ಲ ಚಾನ್ಸ್ ಅಂಶದಲ್ಲಿ ಏನು ಓದ್ತಿದ್ದೆ ಇದೆಲ್ಲ ಬಿ ಇರಲ್ಲ ಎಲ್ಲರೂ ಎಲೆಕ್ಟ್ರಾನಿಕ್ಸು ಹೌದು ಕಂಪ್ಯೂಟರ್ ನಾನು ಓದ್ತಾನೆ ಬಂದೆ ನನಗೆ ಹೇಳ್ತೀರ ನಾನು ಕೇಳ್ತಿರೋದು ಎಲ್ಲ ಬೇರೆ ಬೇರೆ ಮೆಕ್ಯಾನಿಕ್ ಅಂತ ನಾನು ಪ್ರಪಂಚದಲ್ಲಿ 165 ಜನಕ್ಕೆ 300 ಒಬ್ಬ ಮಾಡೋದಂತೂ ನಿನಗೆ ಲಿಂಕ ವರ್ಡ್ಬುಕ್ ರೆಕಾರ್ಡಲ್ಲಿ ಬರೆಸ್ಬೇಕು. ಚಿಕನ್ ಎಷ್ಟು ಕೆಜಿ ಕೊಡ್ತಾರಮ್ಮ ನಿಮ್ಮ ಕೈ ಎಷ್ಟು ಪೀಸ್ ಹಾಕ್ತೀರಿ ಮಕ್ಕಳಿಗೆ ತಟ್ಟೆ ಒಳಗೆ? ಎಷ್ಟು ಕಟ್ ಮಾಡ್ಕೊಂಡ್ ಬರ್ತಾರೆ? ತೂಕ ಮಾಡಿದಾಗ ಎಷ್ಟು ಇರ್ತದೆ? ಅದೇ ಎಷ್ಟಿರ್ತದೆ ಅಂದಾಜು ಹೇಳಮ್ಮ. ನೀನು ಅಡುಗೆ ಮಾಡೋದು ಗೊತ್ತಿಲ್ಲ. ಈಗ ನಿಮ್ಮ ಮನೇಲಿ ಮಾಡಲ್ವಾ? 3/4 kg ಇರ್ತದೆ, 1 kg ತಂದು 4 ಜನ ತಿಂತಿದ್ವಿ, 5 ಜನ ತಿಂತಿದ್ವಿ. ಆ ಥರ 165 ಜನಕ್ಕೆ ಎಷ್ಟು ಬೇಕು, ಎಷ್ಟು ತರ್ತಾರೆ, ಎಷ್ಟು ಮಾಡ್ತಾರೆ? ನೀ ಎಷ್ಟು ಮಾಡ್ತೀನಿ? 20 kg ಫುಲ್ ಇರ್ತದೆ. ಅವರೇ ವಾಸಿ 15 kg ಇರುತ್ತೆ. ಅದೇ ಬಕೆಟಲ್ಲಿ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಅದೇ ನಾವು ಕಾಣಿಸ್ತಿರೋದು ಬಕೆಟ್ ಇರುತ್ತೆ, ಅದು ತುಂಬ ಇರುತ್ತೆ. ಇದು ಬಂದು ತೂಕ ಮಾಡಲ್ಲ, ಅಲ್ಲೇ ಮಾಡಿಸ್ತಿರುತ್ತೆ. ಇಲ್ಲಿ ಮಾಡಿಸ್ಬೇಕಲ್ಲ ತೂಕ, ಇಲ್ಲಿ ಮಾಡಿಸ್ಬೇಕಲ್ಲ, ಇಲ್ಲಿ ಯಾಕೆ ಮಾಡಲ್ಲ? ಅವ್ರು ಮಾಡಿರ್ತಾರಲ್ಲ, ಲೈಟ್ ಹಾಕೋದಿಲ್ಲ. ಇಡ್ಲಿ ಎಷ್ಟು ಬರ್ತದೆ? 4 165 ಜನಕ್ಕೆ ಎಷ್ಟು ಇಡ್ಲಿ ಆಯಿತು? 165 ಜನಕ್ಕೆ ಎಷ್ಟು ಇಡ್ಲಿ ಆಯಿತು? ಎಲ್ಲ ಇಂಜಿನಿಯರ್ಗಳು, ವೆಟರ್ನರಿ ಅವರು ಅಂತೀರಿ, ಎಲ್ಲ ಸೈನ್ಸ್ ಅವ್ರ ಅಂತ ಎಷ್ಟು ಮಾಡ್ತಾರಪ್ಪ ಇಡ್ಲಿ? ಮುಂದಕ್ಕೆ ಬಾ, ಅದೇ ಮ್ಯಾಚ್ ಕತ್ಯ. ಈಗ ನಾನು ಪಟ್ಟಿ ಇಟ್ಕೊಂಡಿದ್ದೀನಿ, ಯಾವ್ಯಾವ ಐಟಮು ಒಂದು ತಿಂಗಳಿಗೆ ಎಷ್ಟೆಷ್ಟು ಬರಬೇಕು ಅಂತ ಕಮಿಟಿ ಮಾಡಿ. ಇಷ್ಟು ಐಟಮು ಅವ್ನು ಏನು ಇಂಗ್ರೀಡಿಯಂಟ್ ಆಗ್ತಾನೆ ನೀವು ತಗೋಬೇಕು. ಯಾಕೆ ನೀವು ಆಯ್ತು ಮೆಟ್ರಿಕ್ ಆದ್ರೆ ಎప్పుడు ಚಿಕ್ಕ ಮಕ್ಕಳು 6ನೇ ಕ್ಲಾಸ್ 7ನೇ ಕ್ಲಾಸ್ ಅವ್ರಿಗೆ ಅರ್ಥ ಆಗಲ್ಲ. ನೀವೆಲ್ಲ ಬಿ ಓದ್ತಿರೋರು, ವೆಟರ್ನರಿ ಓದ್ತಿರೋರು ಯಾಕೆ ಸ್ಟೂಡೆಂಟ್ ಕಮಿಟಿ ಹಾಕಿಲ್ಲ? ಸ್ಟೂಡೆಂಟ್ ಕಮಿಟಿ ಹಾಕಿಲ್ಲ ಮಾಡಬೇಡಿ ಅಂತ ನಿಮ್ಗೆ ಏನಾದ್ರು ಸರ್ಕಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ? ಸ್ಟೂಡೆಂಟ್ ಕಮಿಟಿ ಹಾಕಿಲ್ಲ. ಯಾಕೆ ತಾಲೂಕು ಆಫೀಸರ್ ನೋಡಿಲ್ಲ? ಯಾಕೆ ಡಿಸ್ಟ್ರಿಕ್ಟ್ ಆಫೀಸರ್ ನೋಡಿಲ್ಲ? ಯೂಜಡಿ ಸರ್, ಯೂಜಡಿ ಮಾಡಿ ಮತ್ತೆ ಯಾಕೆ ಅಷ್ಟು ವಾಸನೆ ಬಿಡುತ್ತೆ? ಯೂಜಿಡಿ ಇದ್ರೆ ಅಷ್ಟು ವಾಸನೆ ಬಿಡುತ್ತಾ? ಸರ್. ಅವ್ನು ಮೇಲ್ಗಡೆಯಿಂದ ಎಲ್ಲ ಬರುತ್ತಲ್ಲ, ಅದು ಸ್ವಲ್ಪ ಇದಿದೆ ಸರ್. ಈ ಟಾಯ್ಲೆಟ್ ಒಳಗೆ ಯಾಕೆ ವಾಸನೆ ಬಿಡುತ್ತದೆ? ಯೂಜಿಡಿ ಇದ್ರೆ ಹಂಗೆ ವಾಸನೆ ಬಿಡುತ್ತದೆ ಎಲ್ಲ. ಊರಿಂದ ಇದು ಮಾಡ್ತಾರಲ್ಲ ಸರ್, ನೀರು ಇವರಿಂದಲ್ಲ, ಸಿಟ್ಟು ತುಂಬಿ ಯೂಜಡಿ ಕನೆಕ್ಷನ್ ಮಾಡಿರೋದು. ಬರ್ತಾ ಇರೋದು ವಾಸನೆ ಗ್ಯಾಸ್ ತಪ್ಪ. ನೀಟ್ ಹಾಕಿಲ್ಲ ಅಲ್ಲಿ. ಕನೆಕ್ಷನ್ ಸೆಟ್ರೇಟ್ ಮಾಡ್ರ, ಸರಿ ಮಾಡಿಸ್ಕೊಳ್ರಿ. ಸೋಲಾರ್ ಯಾವಾಗ? ಸೋಲಾರ್ ಯಾಕೆ ಬರ್ತಿಲ್ಲ ಅಂತಾರ? ಬಿಸಿನೀರು ಯಾಕೆ? ಬಿಸಿಲು ಟೈಮಲ್ಲಿ ಬರುತ್ತೆ ಸರ್. ಹೌದು. ಇನ್ನೇನು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಬಂದಲ್ಲ? ನನಗಿದು ಗೊತ್ತೇ ಇರಲಿಲ್ಲಪ್ಪ. ಇದು ನೀನು ಹೇಳಿದ್ಮೇಲೆ ನನ್ನ ತತ್ವಜ್ಞಾನ ನನಗೆ ಕಣ್ಣು ತೆರೀತು. ನಾನು ಕೇಳ್ತಾ ಇರೋದು, ನಾನು ಮನೇಲಿ ಸೋಲಾರೇ ಹಾಕಿಸ್ಕೊಂಡು ಸ್ನಾನ ಮಾಡೋದಪ್ಪ. ಮಳೆ ಇದ್ರೂ 3 ದಿನದಿಂದ ಬೆಂಗಳೂರಲ್ಲಿ ಮಳೆ ಹೋಗ್ತಾ ಇತ್ತು. ಇವತ್ತು ಬಿಸಿನೀರಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರೋದು. ಒಂಚೂರಾದ್ರೂ ಬರಬೇಕು. ಅಲ್ಲಿ ಸೋಲಾರ್ನಲ್ಲಿ ನೀರೇ ಬರಬೇಕು. ನೋಡ್ಕೊಂಡು ಆಮೇಲೆ ಹೇಳಿ ನನಗೆ ಮೇಲೆ ಸೋಲಾರ್ ವರ್ಕ್ ಆಗ್ತಾ ಇತ್ತೋ ಇಲ್ವಾ? ವರ್ಕ್ ಆಗ್ತಾ ಇತ್ತು. ಕೊನೆಗೆ ಯಾವಾಗ ರಿಪೇರಿ ಮಾಡಿಸಿದ್ರು? ರಿಪೇರಿನ ಮಾಡಿಸಿಲ್ಲ. ಅದೇನು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ ರೀ. ಅದನ್ನೇ ನಾನು ಹೇಳಿದ್ದು. 25 ವರ್ಷ 25 ವರ್ಷ ಏನೋ ಸರ್ವಿಸ್ ಬೇಕಾಗಿಲ್ಲ, ಧೂಳು ಹೊಡ್ಕೋಬೇಕಷ್ಟ. ಇದೇನು ಬಿಸಿನೀರು ಅಂತ ಜೊತೆ ಬರ್ದಿಲ್ಲ.
ಇಲ್ವಾ? ಹೆಸರು ಬರ್ತಿಲ್ಲ. ಬಿಸಿನೀರು ಸೋಲಾರ್ ಇಲ್ಲ. ಸೋಲಾರ್ ಕೇಳ್ತೀವಿ ಸರ್, ಅವರಿಂದ ಮಾಡ್ಕೊಡ್ತೀನಿ ಅಂತ ಇವರೇ ಮೊನ್ನೆ ಮಾಡ್ಕೊಡ್ತಾರೆ. ಸೋಲಾರ್ ಇಲ್ವಾ ಮೇಲೆ? ಒಂದು ಬೇಕಾದ್ರೆ ನೀರೇ ಬರ್ತಿಲ್ವಲ್ಲ, ಇನ್ನೊಂದು ತಗೊಂಡು ಏನ್ ಮಾಡ್ತೀರಿ? ಅಲ್ಲ, ಎರಡು ನಲ್ಲಿ ಐತಲ್ಲಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ನೇನು ರೇಟ್ ಇಲ್ವಾ? ರೇಟ್ ಇಲ್ವಾ? ಕರೀರಿ ಅವನಲ್ಲಿ, ನೀನಾದ್ರೂ ಮುಂದೆ ಪಾಪ ಅವನಂತೂ ಬರಲ್ಲ. ಲೈಟು ಚಿಲ್ಕ ಎಲ್ಲ ನೋಡಿ ಅಂತ ಹೇಳಿದ್ದೆ. ಚಿಲ್ಕ ನಾನು ಬಂದು ನೋಡ್ಬೇಕಾ? ಪಕ್ಕದ ಆಫೀಸಲ್ಲೇ ಬಂದು ನೀವು ಚಿಲ್ಕ ಲೈಟು ನಲ್ಲಿ ನೋಡ್ಲಿಲ್ಲ ಅಂದ್ರೆ ಇನ್ನು ಯಾವ ಹಾಸ್ಟೆಲ್ಗೆ ಹೋಗಿ ನೋಡ್ತೀರಿ? ಯಾವ್ದಕ್ಕಾರ ಒಂದು ಕಾರ ಲೈಟ್ ಹಾಕಿಲ್ಲ ಅಲ್ಲಿ ಐತೆ ಬೋರ್ಡ್, ಯಾಕೆ ಲೈಟ್ ಹಾಕಿಲ್ಲ? ಏನ್ ನೋಡಿದ್ದೀರಿ? ನಾನು ಎಷ್ಟು ಒಂದು ತಿಂಗಳ ಅಂತ ಹೇಳಿ, ಒಂದು ತಿಂಗಳಿಂದ ಹೇಳಿರೋದು ಲೈಟು ಚಿಕ್ಕ ಚಿಕ್ಕ ಅವರ್ ನೋಡಿ, ದೊಡ್ಡದಂತೂ ನೀವು ಮಾಡಲ್ಲ ಅಂತ. ಹೆಂಗ್ ಹೋಗ್ಬೇಕು ಅಲ್ಲಿ ಟಾಯ್ಲೆಟ್ಗೆ? ಮೇಡಮ್, ಈಗ ಹೆಸರಲ್ಲಿ ಬಂದರ ಅಧಿಕಾರಿ ಸರ್? ಸರ್ ಅವರ ಹೆಸರು ಆಯುಕ್ತರು ಸರ್, ಶ್ರೀನಿವಾಸ್ ಕೆ. ಶ್ರೀನಿವಾಸ್ ಕೆ ಆಯುಕ್ತರು, ಬೆಂಗಳೂರಿಂದ. ಹೌದು ಸರ್, ಬೆಂಗಳೂರಾಯ್ತು. ನಮ್ಮ ಮುಖ್ಯ ಆಯುಕ್ತರು ರಾಜ್ಯಕ್ಕೆ. ಹೌದು ಸರ್, ಮುಖ್ಯ. ಆಮೇಲೆ ಇನ್ನೇರು ಬಂದರೆ? ಸರ್ ಇಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರೇನು? ಕುಮಾರ್ ಸರ್. ಕುಮಾರ್, ಕೆ. ಡಿಸ್ಟ್ರಿಕ್ಟ್ ಆಫೀಸರ್, ಜಿಲ್ಲಾ ಕುಮಾರು. ಇವ್ರ ಹೆಸರು ಏನಂದ್ರೆ? ಶ್ರೀನಿವಾಸ್ ಕೆ. ಶ್ರೀನಿವಾಸ್ ಕೆ. ನಮ್ಮ ಹೆಸರು